ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 52ಗೆ ಸ್ವಾಗತ ಅಂತ ಹೇಳ್ಬೋದು. ಡೈಲಿ ಇದ್ದಂಗೆ ಏನಂದರೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಮಾತ್ರ ಕೆಳಕಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ. ಇದ್ರೆ ಅಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ವ್ಯೂ ಚೆನ್ನಾಗಿದೆ ಅನ್ಕೋತೀನಿ. ಮನೆಯಲ್ಲಿ ವೀಡಿಯೋ ಮಾಡಿ ಸಾಕಾಗಿತ್ತು, ಏನೋ ಒಂಥರ ಚೇಂಜಿಂಗ್ಸ ಇರುತ್ತೆ ಅಂತೇಳಿ ಇಲ್ಲಿ ವೀಡಿಯೋ ಸೆಟಪ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಪ್ಲೇಸ್ ಇಷ್ಟ ಆಯ್ತು ಅಂದರೆ ಕೆಳಗೆ ಕಮೆಂಟ್ ಮಾಡಿ ಮರಿಬೇಡಿ, ಓಕೆನಾ. ಈ ಲಿಸ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ OnePlus ಕಡೆಯಿಂದ OnePlus Nord C3 Lite ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಆ್ಯಕ್ಚುಲಿ ನಿನ್ನೆ ಎಸ್ಟರ್ಡೇ ಟೆಕ್ ನ್ಯೂಸಲ್ಲಿ ಮಾತಾಡಿದ್ದೆ. ಇದು ಏಪ್ರಿಲ್ 4ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಆ ರೀತಿಯಲ್ಲಿ. ಬಟ್ ಏನಂತಂದರೆ ಇವ್ಳು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಿಲ್ಲ. ಈ ಮೊಬೈಲ್ನ ಸ್ಪೆಸಿಫಿಕೇಷನ್ಸ್ ವಿಷಯಕ್ಕೆ ಬಂದರೆ ಮಾತ್ರ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 695 ಚಿಪ್ಸೆಟ್ಟಿಂದ ಬರ್ತೈತೆ. ಹಾಗೆ IPS LCD ಡಿಸ್ಪ್ಲೇಯಿಂದ 120 Hz ರಿಫ್ರೆಶ್ ರೇಟಿಂದ ಬರ್ತೈತೆ ಅಂತ ಹೇಳ್ಬೋದು. ಹಾಗೆ 5000 mAh ಬ್ಯಾಟ್ರಿ, 67 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಬ್ಯಾಕ್ ಬಂದ್ಬಿಟ್ಟು ಕ್ಯಾಮ್ರಾ 108 ಮೆಗಾಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬೋದು. ಫ್ರಂಟ್ ಕ್ಯಾಮ್ರಾ 60 ಮೆಗಾಪಿಕ್ಸೆಲ್ ಇರುತ್ತೆ. ಸೊ ಈ ಥರ ಅಂದರೆ ಸ್ಪೆಸಿಫಿಕೇಷನ್ಸಿಂದ ಬರುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಎಲ್ಲ ಮೊಬೈಲ್ಸ್ ಇವಾಗ ರೆಡ್ಮಿ, ರಿಯಲ್ಮಿ ಯಾವ ಥರದ ಮೊಬೈಲ್ಸು ಅದೇ ಅಂತ ಒಂದು ಬಡ್ಜೆಟ್ ರೇಂಜ್ನಲ್ಲಿ ಬರುತ್ತಾ ಅಂತ ನನ್ನ ಐಡಿಯಾ. ಸೊ ನೋಡೋಣ, ಬಡ್ಜೆಟ್ ರೇಂಜಲ್ಲಿ ಬರುತ್ತೋ ಇಲ್ಲ ಹೆವಿ ಕಾಸ್ಟಲ್ಲಿ ಇರುತ್ತೋ ಗೊತ್ತಿಲ್ಲ. ಈ ಸ್ಪೆಸಿಫಿಕೇಷನ್ಸ್ ನೋಡ್ತಾ ಇದ್ದರೆ ಒಂದು ಬಡ್ಜೆಟ್ ರೇಂಜ್ನಲ್ಲಿ ಬಂದರೆ ಬರ್ಬೋದು ಅಂತ ಅನಿಸ್ತೈತೆ. ಸೊ ನೋಡೋಣ ಯಾವಾಗ ಲಾಂಚ್ 4ನೇ ತಾರೀಕು ಅಲ್ವಾ, 4ನೇ ತಾರೀಕು ಲಾಂಚ್ ಮಾಡ್ತಾರೆ, ಅವಾಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ಕಡೆಯಿಂದ ರೆಡ್ಮಿ Note 12 ಈ ಮೊಬೈಲ್ ಇದೊಂದು 4G ಸೆಟ್, ಓಕೆನಾ. 5G ಸೆಟ್ ಅಲ್ಲ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಈ ಮಂತ್ ಎಂಡಿಂಗ್ಗೆ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು, 30ನೇ ತಾರೀಕು. ಆ್ಯಕ್ಚುಲಿ ಮಾತಾಡಿದೆ ನಿನ್ನೆ ಟೆಕ್ ನ್ಯೂಸ್ನಲ್ಲಿ. ಈ ಮೊಬೈಲ್ನ ಸ್ಪೆಸಿಫಿಕೇಷನ್ಸ್ ನಮಗೆ ಹೊರಗಡೆ ಬಂದಿದ್ದು ಅಂತ ಹೇಳ್ಬೋದು. ಈ ಮೊಬೈಲ್ನ ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಏನಂತಂದರೆ ಈ ಮೊಬೈಲು AMOLED ಡಿಸ್ಪ್ಲೇಯಿಂದ 120 Hz ರಿಫ್ರೆಶ್ ರೇಟಿಂದ ಬರ್ತಿದೆ ಅಂತ ಹೇಳ್ಬೋದು. 5000 mAh ಬ್ಯಾಟ್ರಿಯಿಂದ 33 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 685 ಈ ಪ್ರೊಸೆಸರ್ ಯೂಸ್ ಮಾಡ್ತಾರೆ. ಇದೊಂದು 4G ಪ್ರೊಸೆಸರ್, ಓಕೆನಾ. 5G ಪ್ರೊಸೆಸರ್ ಅಲ್ಲ, 4G ಪ್ರೊಸೆಸರಿಂದ ಬರ್ತಿದೆ ಅಂತ ಹೇಳ್ಬೋದು. ಸೊ ನಮಗೆ ಟ್ರಿಪಲ್ ಕ್ಯಾಮ್ರಾದಿಂದ ಬರ್ತೈತೆ. ಈ ಥರದ ಸ್ಪೆಸಿಫಿಕೇಷನ್ಸ್ ಇದ್ದಾವೆ. ಸೊ ನೋಡೋಣ ಯಾವ ರೇಂಜ್ನಲ್ಲಿ 4G ಮೊಬೈಲ್ ಅಲ್ಲ, ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ಯಾವ ಲೆವೆಲಲ್ಲಿ ಲಾಂಚ್ ಆಗುತ್ತೋ ಅಂಬ ಕಾಯಬೇಕಿದೆ. ಈ ಮಂತು ಲಾಸ್ಟ್ ಎಂಡಿಂಗ್ ನಮಗೆ ಲಾಂಚ್ ಆಗ್ತಾ ಇದೆ 30ನೇ ತಾರೀಕು. ಸೊ ಇದು ಬಂದ್ಬಿಟ್ಟು ನಮಗೆ ರೆಡ್ಮಿ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಓಲಾ ಕಡೆಯಿಂದ ಓಲಾ S1 Pro ಈ ವೆಹಿಕಲಲ್ಲಿ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಒಂದು ಫೀಚರ್ ಮೇಲೆ ವರ್ಕ್ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ಅವರು CEO ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಏನಿಲ್ಲ, ಇದೊಂದು ಒಂಥರ ಅಡಾಸ್ ಫ್ಯೂಚರ್ ಅಂತ, ಓಕೆನಾ. ಈ ಅಡಾಸ್ ಫ್ಯೂಚರ್ ಏನು ಮಾಡುತ್ತಂದರೆ ಇದು ಡ್ರೈವರ್ಗೆ, ಓಕೆನಾ, ಒಂಥರ ಸೇಫ್ಟಿ ನೋಡುತ್ತೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಯಾವ ಥರ ವರ್ಕ್ ಮಾಡುತ್ತಂದರೆ ನೀವೇನಾದ್ರೂ ಒಂದು ಅಪೋಸಿಟ್ ವೆಹಿಕಲ್ ಬರ್ತಿದೆ ಅಂದ್ಕೊಳ್ಳಿ, ನಿಮ್ಮ ವೆಹಿಕಲ್ ಹತ್ರ ಇದೆ, ಒಂಥರ ಆಕ್ಸಿಡೆಂಟ್ ಆಗೋ ಮೂಮೆಂಟ್ನಲ್ಲಿ ಅಂತ ಒಂದು ಬೀಪ್ ಸೌಂಡ್ ಮುಖಾಂತರ ನೀವು ಅಲರ್ಟ್ ಮಾಡಿ ಏನಂತ ಸಡನ್ಲಿ ಬ್ರೇಕ್ ಆಗುತ್ತೆ, ಆಟೋಮೆಟಿಕ್ ಬ್ರೇಕ್ ಆಗುತ್ತೆ ಅಂತ ಹೇಳ್ಬೋದು. ಆ ಥರ ಬಂದ್ಬಿಟ್ಟು ನೀವೇನು ಅಪೋಸಿಟ್ ಹೋಗ್ತಿರ್ತಾರೆ ರೋಡ್ನಲ್ಲಿ, ಯಾವ ರೂಟ್ನಲ್ಲಿ ಹೋದರೆ ರಾಂಗು, ಯಾವ ರೂಟ್ನಲ್ಲಿ ಹೋದರೆ ರೈಟು ಅಂತ ಕೆಲವೊಂದು ಮಾರ್ಕ್ಸ್ ಮುಖಾಂತರ ಏನಂತ ನಿಮಗೆ ನೋಡ್ಸುತ್ತೆ ಅಂತ ಹೇಳ್ಬೋದು, ಓಕೆನಾ. ಈ ಆಡಾಸ್ ಫ್ಯೂಚರ್ ಆ ಥರ ಯೂಸ್ ಆಗುತ್ತೆ. ಎಮರ್ಜೆನ್ಸಿ ಅಲರ್ಟ್ ಇದ್ದಂಗೆ, ಓಕೆನಾ. ಕೆಲವೊಂದು ಬೀಪ್ ಸೌಂಡ್ಸ್ ಮುಖಾಂತರ ಏನಂದ್ರೆ ಅಲರ್ಟ್ ಮಾಡುತ್ತೆ ಡ್ರೈವಿಂಗ್ ಮಾಡ್ತಿರುವಾಗ. ಸೊ ಆ ಥರ ಒಂಥರ ಸೇಫ್ಟಿ ಫೀಚರ್ಸ್ ಇದಾವೆ ಅಂತ ಹೇಳ್ಬೋದು ಈ ಆಡಾಸ್ ಫೀಚರ್ನಲ್ಲಿ. ಸೊ ವರ್ಕ್ ಮಾಡ್ತಿದ್ರೆ ಅಂತ ಹೇಳ್ಬೋದು, ಒಳ್ಳೆ ವಿಷಯ. ಸೊ ನೋಡೋಣ ಇದನ್ನು ಯಾವತ್ತು ತಗೊಂಬರ್ತಾರೆ ಅನ್ನೋಲ್ಲ. ಇವಾಗ ಪ್ರೆಸೆಂಟ್ ಬೈಕ್ನೆಲ್ಲ ತಗೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೋಡೋಣ, ಇದು ಬಂದ್ಬಿಟ್ಟು ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ನನಗೆ ಅನಿಸ್ತು ಆಡಾಸ್ ಫೀಚರು. ಇದ್ರ ಬಗ್ಗೆ ನೀವು ಏನು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ ಮರಿಬೇಡಿ. ಲಿಸ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟ್ವಿಟರ್ ಕಡೆಯಿಂದ. ಟ್ವಿಟರ್ದು ಏನಂತ ದೊಡ್ಡ ತಲೆನೋವು ಆಗ್ಬಿಡುತ್ತೆ ಬ್ರದರ್. ಏನಂತಂದರೆ ಇವಾಗ ಕೆಲವೊಬ್ಬರಿಗೆ ಸೆಲೆಬ್ರಿಟೀಸ್ಗೆ ಅಂದರೆ ಕೆಲವೊಂದು ಸೆಲೆಬ್ರಿಟೀಸ್ಗೆ ಅಥವಾ ಪೊಲಿಟಿಷಿಯನ್ಸ್ಗೆ ಇನ್ನೂ ಬ್ಲೂಟಿಕ್ ಮಾರ್ಕ್ಸ್ ಇದ್ದಾವೆ. ಅವ್ರೇಂತಂದ್ರೆ ಆ ಬ್ಲೂಟಿಕ್ಸ್ ಮಾರ್ಕ್ನ ಬಂದ್ಬಿಟ್ಟು ನಮಗೆ ಅಂತಂದರೆ ಏಪ್ರಿಲ್ 1ನೇ ತಾರೀಕೆಲ್ಲ ಫುಲ್ಲು ಕಲಾಸ್ ಅಂದರೆ ಕಿತ್ತೊಸಿತಾರಂತೆ. ಅದಕ್ಕೆ ಸಪ್ರೇಟ್ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ತಗೊಂಡು ಬ್ಲೂಟಿಕ್ ತಗೋಬೇಕಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ದೊಡ್ಡ ಲೆಕ್ಕ ಏನು ಮಾಡ್ತಾರೆ ಏನೋ, ಇದೊಂದು ದೊಡ್ಡ ಕತೆ ಆಗ್ಬಿಟ್ಟೆ. ಟ್ವಿಟರು ನಿಜವಾಗ್ಲೂ ಯಾವಾಗ ಎಲ್ಲ ಮಾರ್ಕ್ಸ್ ತಗೊಂಡು ಅವಾಗಿಂದ ದೊಡ್ಡ ಲೆಕ್ಕ ಆಗ್ಬಿಡ್ತು. ದುಡ್ಡೇ ದುಡ್ಡು 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 ಅಷ್ಟೇ. ಆ ರೀತಿಲಿ ಮುಂದೆ ಏನು ಮಾಡ್ತಾರೆ, ಇವಾಗ ನಾರ್ಮಲ್ ಯೂಸರ್ಸ ಟ್ವಿಟರ್ ಯೂಸ್ ಮಾಡೋಕೆ ಬಿಡ್ತಾನೋ ಇಲ್ಲ, ಅದೊಂದು ದೊಡ್ಡ ತಲೆಮಾಗ್ಬಿಡುತ್ತೆ. ಸೊ ನೋಡೋಣ, ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಟ್ವಿಟರ್ ಕಡೆಯಿಂದ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಕಡೆಯಿಂದ. ಜಿಯೋ ಈ ಟಾಟಾ IPL ಇನ್ನೂ ಸ್ಟಾರ್ಟ್ ಆಗುತ್ತೆ, ಅದಕ್ಕಾಗಿ ಕೆಲವೊಂದು ಪ್ಲಾನ್ಸ್ ನಮಗೆ ಏನಂತಂದರೆ ತಾಮಂದಿದ್ದಾವೆ ಅಂತ ಹೇಳಿದ್ರು, ರಿಚಾರ್ಜ್ ಪ್ಲಾನ್ಸ್ನ. ಅದರಲ್ಲಿ ಫಸ್ಟ್ ಆಫ್ ಆಲ್ ಮಾತಾಡೋಕ್ಕಾಯ್ತು ಏನಂತಂದರೆ 1000 ರೂಪಾಯಿಗೆ ತಾಮಂದಿದೆ, ಅಂದರೆ 999 ರೂಪಾಯಿಗೆ ಒಂದು ಪ್ಲಾನ್ ತಾಮಂದಿ ಅಂತ ಹೇಳ್ಬೋದು. ಅದು ಯಾವ ಥರ ಇದೆ ಅಂತಂದರೆ ಡೈಲಿ ನಮಗೆ 3GB ಬರುತ್ತೆ, ನಮಗೆ 84 ಡೇಸ್ ವ್ಯಾಲಿಡ್ ಇರುತ್ತೆ, ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ. ಅದೇ ಥರ ಬಂದ್ಬಿಟ್ಟು ಇವರಿನ್ನ 40 GB ಎಕ್ಸ್ಟ್ರಾ ಕೊಡ್ತಾರೆ. ಡೈಲಿ 3GB ಬರೋದು ಹತ್ತಾಗಿರಲಿ, ಇನ್ನು ನಮಗೆ ಎಕ್ಸ್ಟ್ರಾ ಇನ್ನು 40 GB ಕೊಡ್ತಾರೆ. ಯಾವಾಗಾದರೂ ಯೂಸ್ ಮಾಡ್ಬೋದು, ರೀಚಾರ್ಜ್ ಪ್ಲಾನ್ ಖಾಲಿ ಆಗೋ ತಟ್ಟಿಯಲ್ಲ. ಸೊ ಅಷ್ಟೊತ್ತಟ್ಟಿಯಲ್ಲಿ ಯೂಸ್ ಮಾಡ್ಕೋಬೋದು. ಇದೊಂದು ಪ್ಲಾನ್ ತಗೊಂಬಂದಿರ. ಹಾಗೆ ಬಂದ್ಬಿಟ್ಟು ಇವಾಗ ಎಕ್ಸ್ಟ್ರಾ ಡಾಟಾ, ಓಕೆನಾ, ನೀವೇನೇ ಎಕ್ಸ್ಟ್ರಾ ಡಾಟಾ ರೀಚಾರ್ಜ್ ಮಾಡ್ಕೊಂತಿದ್ರೆ ಅಂಥವ್ರಿಗೆ ಸಹ ಕೆಲವೊಂದು ರೀಚಾರ್ಜ್ ಪ್ಲಾನ್ಸ್ ತಗೊಂಬಂದಿದೆ ಅಂತ ಹೇಳ್ಬೋದು. ನೀವೇನಾದರೂ 222 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 50 GB ನೀವೇ ಹಾಕೋಬೋದು. ನಿಜವಾಗ್ಲೂ ಒಳ್ಳೆ ವಿಷಯ. ಏನಂತ ಇವಾಗ ಪ್ರೆಸೆಂಟ್ ವ್ಯಾಲಿಡ್ ಇರೋದು 181 ರೂಪಾಯಿ ವ್ಯಾಲಿಡ್ ಇತ್ತು, 30 GB ಬರ್ತಿತ್ತು. ಏನಂತಂದ್ರೆ ಇವಾಗ 222 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ನಮಗೆ ಅಂತಂದರೆ 50 GB ಬರುತ್ತೆ. ಹಾಗೆ ಬಂದ್ಬಿಟ್ಟು 444 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 100 GB ಬರುತ್ತೆ. 667 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 150 GB ಬರುತ್ತೆ.
ಸೊ ಈ ಥರ ನಮಗೆ ಅಂತ ರೀಚಾರ್ಜ್ ಪ್ಲಾನ್ಸ್ ತಗೊಂಬಂದಿರ ಅಂತ ಹೇಳ್ಬೋದು. ಸೊ ಒಳ್ಳೆ ರೀಚಾರ್ಜ್ ಪ್ಲಾನ್ಸ್ ಏನಂತಾರೆ ಟಾಟಾ ಐ ಪಿ ಎಲ್ ಯಾರು ನೋಡ್ತಿರ್ತಾರೆ ಆನ್ಲೈನಲ್ಲಿ, OTT ಆ್ಯಪ್ಸ್ ಯಾರು ನೋಡ್ತಿರ್ತಾರೆ ಅವರಿಗೆಲ್ಲ ಭಾಳಷ್ಟು ಯೂಸ್ ಆಗುತ್ತೆ ಅನ್ಕೋತೀನಿ. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ ಜಿಯೋ ಕಡೆಯಿಂದ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಒಂದು ಇನ್ಸಿಡೆಂಟ್ ನಮ್ಮ ಕರ್ನಾಟಕದಲ್ಲೇ ನಡೆದೈತೆ, ಅಲ್ಲಿ ನಡೆದಿಲ್ಲ. ಓಕೆನಾ, ಒಬ್ಬ ವಿದ್ಯಾರ್ಥಿ ಬಂದ್ಬಿಟ್ಟು ಅಂದರೆ ಐಫೋನ್ 11 ಆಯ್ತಲ್ಲ, ಐಫೋನ್ 11 ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದಾನೆ ಅಂತ ಹೇಳೋದು. ಬುಕ್ ಮಾಡಿದ ತಕ್ಷಣ ಅಂತಂದರೆ ಸಮ್ ಡೇಸ್ ಆದಮೇಲೆ ಡೆಲಿವರಿ ಬಾಯ್ ಬಂದನ ಡೆಲಿವರಿ ಮಾಡಿದಾನೆ ಅದನ್ನು. ಅದರಲ್ಲಿ ಬಾಕ್ಸಲ್ಲಿ ತೆಗೆದು ನೋಡೋ ನಮ್ಗೆ ಏನಂತಂದರೆ ಐಫೋನ್ ಇಲ್ಲ, ನಿರ್ಮಾ ಡಿಟರ್ಜೆಂಟ್ ಸೋಪ್ ಇದೆ ಅಂತ ಹೇಳ್ಬೋದು. ಅದನ್ನು ನೋಡಿ ಅವನು ಕಂಪ್ಲೇಂಟ್ ಮಾಡಿದಾನೆ, ಫ್ಲಿಪ್ಕಾರ್ಟ್ ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿ ಈ ಥರ ಸೋಪ್ ಐತೆ ಅಂತೇಳಿ ಹೇಳಿದಾನೆ. ಅವರು ಪ್ರೂಫ್ ಕೇಳಿದ್ದಂಗೆ ಅದರ, ಅದಕ್ಕಾಗಿ ಒಂದು ರೆಸ್ಪಾಂಡ್ ಮಾಡಿಲ್ಲ. ಮಾಡ್ತೀವಂತ ಸಹ ಹೇಳಿದ್ರಂತೆ, ಅವ್ರು ರಿಫಂಡ್ ಮಾಡ್ತೀವಂತ ಆ ರೀತಿಯಲ್ಲಿ ಹೇಳಿದ್ರಂತೆ, ಬಟ್ ರಿಫಂಡ್ ಮಾಡಿಲ್ಲ. ಅದಕ್ಕೆ ಹುಡುಗ ಡೈರೆಕ್ಟ್ ಕೋರ್ಟಿಗೆ ಇಕ್ಕಿದಾನೆ. ಕೋರ್ಟಿಗೆ ಅಲ್ಲಿ ಭಾಳಷ್ಟು ವಿವಾದಗಳು ನಡೆದಿದೆ ಅಂತ ಹೇಳ್ಬೋದು. ಫ್ಲಿಪ್ಕಾರ್ಟ್ ಅವ್ರು ಏನು ಹೇಳಿದ್ದಾರೆ, ಸರ್ ನಮ್ದೇನು ಪ್ರಾಬ್ಲಮ್ ಇಲ್ಲ, ಅದು ಡೆಲಿವರಿ ಬಾಯ್ ಇದಾನಲ್ಲ ಹುಡುಗನ ಪ್ರಾಬ್ಲಮ್ ಅಂತ. ಯಾಕಂದರೆ ಫ್ಲಿಪ್ಕಾರ್ಟ್ ಅವರೇ ಅಲ್ಲ ಪ್ಯಾಕಿಂಗ್ ಮಾಡಿ ಕಳ್ಸೋದು, ಡೆಲಿವರಿ ಬಾಯ್ ಅಂದ್ರೆ ಜಸ್ಟ್ ಡೆಲಿವರಿ ಮಾಡೋದೊಂದು ಕೆಲಸ, ಪ್ಯಾಕಿಂಗ್ ಮಾಡೋದು ಅವ್ರು ತಪ್ಪು ಫ್ಲಿಪ್ಕಾರ್ಟ್ ಅವ್ರದ್ದು. ಓಕೆನಾ, ಅದಕ್ಕಾಗಿ ಏನಂತಂದರೆ ಅದು ಆ ರೀತಿ ಎಲ್ಲ ಮಾತಾಡಿ ಕೋರ್ಟ್ ಏನಂತ ತೀರ್ಪು ಕೊಟ್ಟಿದೆ ಅಂದರೆ, ಸೊ ಇವಾಗ ಐಫೋನ್ ಬುಕ್ ಮಾಡಿದ್ದಲ್ಲ ಹುಡುಗ 40 ಸಮಥಿಂಗ್ ಐಫೋನ್ 11 ಪ್ರೈಸ್ ನಮಗೆ ಎಷ್ಟು 48,399 ರೂಪಾಯಿ ಸಮಥಿಂಗ್ ಇತ್ತು. ಆ ಪ್ರೈಸು ಅಂದರೆ ಆ ಅಮೌಂಟು ಕೊಟ್ಟು ಎಕ್ಸ್ಟ್ರಾ ಅನ್ಯಾಯ ಮಾಡಿದ್ದಕ್ಕೆ ಅದಕ್ಕೊಂದು 10,000 ಪೆನಾಲ್ಟಿ, ಮೆಂಟಲಿಯಾಗಿ ಹುಡುಗ ಟಾರ್ಚರ್ ಕೊಟ್ಟಿದ್ದಕ್ಕೆ 15,000 ಪೆನಾಲ್ಟಿ. ಟೋಟಲ್ ಬಂದ್ಬಿಟ್ಟು ಏನಂತಂದರೆ 74,000 ಸಮಥಿಂಗ್ ಏನಂತ ನೀವು ಅಮೌಂಟ್ ಕಟ್ಟಬೇಕಂತ ಆ ರೀತಿಯಲ್ಲಿ ಫ್ಲಿಪ್ಕಾರ್ಟಿಗೆ ಹೇಳೈತೆ ಕೋರ್ಟು. ಅವ್ರು ಏನಂತಂದರೆ ಎಲ್ಲ ಮುಚ್ಕೊಂಡು ಕಟ್ಟಬೇಕಾಗಿದೆ ಫ್ಲಿಪ್ಕಾರ್ಟ್ ಅವರು. ಸೊ ಈ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಯಾವಾಗ ನಡೆದಿತ್ತು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಒಟ್ಟು ಇನ್ಸಿಡೆಂಟ್ ನಡೆದಿರೋದಂತೂ ಕನ್ಫರ್ಮ್. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಓಪೋ ಕಡೆಯಿಂದ ಓಪೋ ಫೈನಾನ್ಸ್ ಮ್ಯಾನೇಜರ್ ಆದ ಯಾರಂತಂದ್ರೆ ಮಹೇಂದ್ರ ರಾವತ್, ಇವ್ರನ್ನ ಏನಂತಂದರೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇವತ್ತು. ಯಾಕ್ಚುಲಿ ಅಂತಂದರೆ ಅವರು ಯಾಕಂತಂದರೆ 19 ಕೋಟಿ ಅಷ್ಟು ಬೆಲೆಯಲ್ಲಿ ಏನಂತಂದ್ರೆ ಇವ್ರು ಫ್ರಾಡ್ ಮಾಡಿದಾರೆ ಅಂತ ಆ ಕೇಸ್ನಲ್ಲಿ ಏನಂತಂದ್ರೆ ಇವ್ರನ್ನ ಅರೆಸ್ಟ್ ಮಾಡಿದಾರೆ ಅಂತ ಹೇಳೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವು ಅಂದರೆ ಫೇಕ್ ಬಿಲ್ಗಳು ಅಂದರೆ 19 ಕೋಟಿ ಯಾವುದೊಂದು ಟ್ಯಾಕ್ಸ್ ಕಟ್ದೇನೆ ಏನಂತಂದರೆ 19 ಕೋಟಿ ಇಲ್ಲ ಅಂತಂದರೆ ಇವರು ವ್ಯವಹಾರ ಮಾಡಿದ್ದಂಗೆ ಅದಾರ. ಸೊ ಅದಕ್ಕಾಗಿ ಏನಂತಂದ್ರೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಏನಂತಂದರೆ ಓಪೋ ಕಡೆಯಿಂದ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವೋಡಾಫೋನ್ ಐಡಿಯಾ ಕಡೆಯಿಂದ ನೀವು ಇವಾಗಿಂದ ಬಂದುಬಿಟ್ಟು ಓಕೆನಾ ಮನೆಯಲ್ಲೇ ನೀವು ಕೂತ್ಕೊಂಡು ಸಿಮ್ ಕಾರ್ಡ್ನ ಡೆಲಿವರಿ ಮಾಡ್ಕೋಬೋದು ಮನೆ ಹತ್ರನೇ. ಯಾವ ಥರ ಪ್ರೋಸೆಸ್ ಅಂದರೆ ಇದು ಪ್ರೋಸೆಸ್ ಇವಾಗ ಪ್ರೋಸಿಂಗ್ ಅವೈಲೇಬಲ್ ಇರೋದು ಇವಾಗ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಬಂದ್ಬಿಟ್ಟು ಕೋಲ್ಕತ್ತಾದಲ್ಲಿ ಇವಾಗ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಜಸ್ಟ್ ಟೆಸ್ಟಿಂಗ್ ಮಾಡ್ತಿದ್ದಾರೆ. ಇದಕ್ಕಿಂತ ಓಕೆ ಆಯ್ತಂದರೆ ಎಲ್ಲ ಸಿಟೀಸಲ್ಲೂ ಅವೈಲೇಬಲ್ ಮಾಡ್ತಾರೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಏನೆಲ್ಲ ಇದನ್ನು ನೀವು ಮನೆಗೆ ಸಿಮ್ ತರಿಸ್ಬೇಕಂದ್ರೆ ಜಸ್ಟ್ ಸಿಂಪಲ್ ಕೆಲವೊಂದು ಥಿಂಗ್ಸ್ ಇರ್ತಾವೆ. ಯಾವ ಥರ ಅಂದರೆ ಇದು VI ವೆಬ್ಸೈಟ್ ಹತ್ರ ಅದ್ರಾಗ ಹೋಗಿ ಒಂದು ನ್ಯೂ ಸಿಮ್ ಎಂಬ ಆಪ್ಷನ್ ಇರುತ್ತೆ. ಅವೆಲ್ಲ ಸ್ಕ್ರೀನ್ನ ಕಾಣಿಸ್ತಾ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಅವ್ರು ಅಂತ ಅಡ್ರೆಸ್ ಕೇಳ್ತಾರೆ. ಅಡ್ರೆಸ್ ಔಟ್ಲೈನ್ ಫಿಲ್ ಮಾಡಿದ ತಕ್ಷಣ KYC ಡೀಟೇಲ್ಸ್ ಕೇಳ್ತಾರೆ. ಆಧಾರ್ ಕಾರ್ಡ್ ರಿಲೇಟೆಡ್ ನೀವು ಅಂತಾರೆ ವೆಬ್ಸೈಟಿಗೆ ಹೋಗಿ OTP ಬರುತ್ತೆ, OTP ಎಂಟರ್ ಮಾಡಿ ನಿಮ್ಮ ಪ್ರೊಫೈಲ್ನ ಓಕೆ ಮಾಡಿ ನೀವು ಅವಾಗೊಂದು ಕೆಲವೊಂದು ಇದು ಮಾಡೋಕ್ಕಾಗುತ್ತೆ. ಓಕೆನಾ, ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಒಂದು ಲೈವ್ ಫೋಟೋ ತೆಕ್ಕೊಳ್ಳೋದು, ಅದೇ ಥರ ಬಂದುಬಿಟ್ಟು ಒಂದು 10 ಸೆಕೆಂಡ್ ವೀಡಿಯೋ ಮಾಡ್ಕೋಬೇಕಾಗುತ್ತೆ. ಫೇಸ್ನ ವೀಡಿಯೋನ ನೀವು ಅಪ್ಲೋಡ್ ಮಾಡಿಬಿಟ್ರೆ ಸಾಕು. ಅಪ್ರಾಕ್ಸಿಮೇಟ್ಲಿ ಅದೆಲ್ಲ ಓಕೆ ಆಗಿದ ತಕ್ಷಣ ಪ್ರೋಸೆಸಿಂಗ್ ಓಕೆ ಆಗಿಬಿಟ್ರೆ ನಿಮ್ಮ ಮನೆಗೆ ಸಿಮ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಕೆಲವೊಂದು ಪ್ರೋಸೆಸಿಂಗಿಂದ ನಮಗೆ ಅಂತಂದರೆ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಸಿಮ್ ತರಿಸ್ಕೋಬೋದು ಮನೆಗೆ. ಓಕೆನಾ, ಸೊ ಇದು ಬಂದ್ಬಿಟ್ಟು ಅಂದರೆ ಒಂದು ವೋಡಾಫೋನ್ ಐಡಿಯಾ ಒಳ್ಳೆ ಆಲೋಚನೆ ಅಂತ ಹೇಳ್ಬೋದು. ಸೊ ಇದು ಪರ್ಟಿಕ್ಯುಲರ್ ವರ್ಕ್ ಆದರೆ ಮಾತ್ರ ಬೆಂಕಿ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಅಂದರೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಒಂದು ಫೀಚರ್ ಮೇಲೆ ವರ್ಕ್ ಮಾಡಿದ್ದೆ ಅಂತ ಹೇಳ್ಬೋದು. ಆ ಫೀಚರ್ ಯಾವ್ದು ಅಂತಂದರೆ ಇಷ್ಟು ದಿವಸ ನಾವು ವಾಯ್ಸ್ ಮುಖಾಂತರ ನಾವೇನು ಚಾಟ್ ಮಾಡ್ತಿದ್ವಿ. ಓಕೆನಾ, ವಾಯ್ಸ್ ರೆಕಾರ್ಡ್ ಕಳಿಸಿ ಆ ಥರ ಚಾಟ್ ಮಾಡ್ಕೊತಿದ್ವಿ. ಸೊ ಇವಾಗಿಂದ ನಾವು ವೀಡಿಯೋ ಮೆಸೇಜ್ಗಳು ಸಹ ಕಳ್ಸ್ಕೋಬೋದು. ಸೊ ಈ ಥರ ಫೀಚರ್ ಮೇಲೆ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಇದು ಬಂದ್ಬಿಟ್ಟು ನಮಗೆ ಆ್ಯಪಲ್ ಯೂಸರ್ಸ್ಗೆ ಮಾತ್ರ, ಆ್ಯಂಡ್ರಾಯ್ಡ್ ಯೂಸರ್ಸ್ಗಿನ್ನ ಅದ್ರ ಮೇಲೆ ಸರ್ಚಿನ್ನ ವರ್ಕಿಂಗ್ ಮಾಡ್ತಿಲ್ಲ. ಓಕೆನಾ, ಪ್ರೆಸೆಂಟ್ ಇವಾಗ ಏನಂದರೆ ಆ್ಯಪಲ್ ಡಿವೈಸ್ಗೆ ಮಾತ್ರ ವರ್ಕಿಂಗ್ ಮಾಡ್ತಿದ್ದಾರೆ. ನೋಡೋಣ ಆ್ಯಪಲ್ ಆದಮೇಲೆ ನಮ್ಮದೇ ನೆಕ್ಸ್ಟ್ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ವಾಟ್ಸಪ್ ಕಡೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಅಂದರೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಅಂತ ನನಗೆ ಅನಿಸಿದ್ದು. ಟೆಕ್ನಿಕ್ಸ್ ಬಗ್ಗೆ ನಿಮ್ಗೆ ಏನಿಸ್ತದೆ ಕೆಳಗೆ ಕಾಮೆಂಟ್ನ ತಿಳಿಸಿ ಮರಿಬೇಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಡೈಲಿ ಟೆಕ್ನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.